ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪೆಟ್ ಲವ್ ಡೈರೀಸ್. ಇವತ್ತಿನ ವೀಡಿಯೋದಲ್ಲಿ ಬಂದು ನಾವು ಲಿಯೋ ಮತ್ತು ಟೀಯನ್ನು ಬಿಸಿಲಲ್ಲಿ ಒಣಗಿಸ್ತೀವಿ, ಅಂದರೆ 1 ಅವರ್ ಡೈಲಿ. ಸೊ ಅದಾದಮೇಲೆ ಅವ್ರಿಗೆ ಫುಡ್ ಕೊಡ್ತೀವಿ. ಅಂದರೆ ಇವತ್ತು ವೀಡಿಯೋ ಬಂದು ಸ್ಪೆಷಲಿ ಒಂದು ಲಿಯೋ ಬಂದು ಚಿಕ್ಕ ಚಿಕ್ಕ ಗಪ್ಪಿ ಫಿಶ್ನ ಚೆನ್ನಾಗಿ ತಿಂತಾ ಇದ್ದಾನೆ. ಅಂದರೆ ನೆನ್ನೆ ಒಂದು ಗಪ್ಪಿ ಫಿಶ್ ಬಿಟ್ಟಿದ್ವಿ, ಚಿಕ್ಕದು ಮರಿ, ಬಟ್ ಅದು ತಿಂತು ಚೆನ್ನಾಗಿ. ಬಟ್ ಇವತ್ತು ಅದೇ ಥರ ಒಂದು ಸ್ವಲ್ಪ ಬಿಸಿಲಿಗೆ ಕಾಯಿಸಿ ಆದಮೇಲೆ ಒಂದು ಸ್ವಲ್ಪ ಫಿಶ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಲಿಯೋ ಅಂತೂ ಬಿಸಿಲು ಕಂಡ್ರೆ ತುಂಬ ಖುಷಿ. ಕೈ ಕಾಲೆಲ್ಲ ಫುಲ್ ಹೊರಗಡೆ ತೆಗೆದು ಚೆನ್ನಾಗಿ ಬಿಸಿಲು ಕಾಯಿಸ್ಕೊಳ್ತಾನೆ. ಅವನಿಗೆ ಬಿಸಿಲು ಅಂದರೆ ತುಂಬ ಖುಷಿ. ನೀವು ನೋಡ್ಬೋದು ಅವನು ಹೇಗೆ ಮಲಗಿದ್ದಾನೆ ಅಂತ. ಕೇರೇ ಇಲ್ಲ, ಅವನ ಹತ್ರನೂ ಹೋದ್ರೂ ಏನಿಲ್ಲ. ಅವ್ನಿಗೆ ಒಟ್ರಾಸಿ ಬಿಸಿಲು ಕಾಯಿಸ್ಬೇಕು ಅಷ್ಟೇ ನೋಡಿ. ಇಲ್ಲಾಂದರೆ ಕೈಕಾಲೆಲ್ಲ ಅಷ್ಟೊಂದು ನೀರಲ್ಲಿದ್ದಾಗ ಅಷ್ಟೊಂದು ಹೊರಗಡೆ ಎಲ್ಲ ತೆಗಿಯಲ್ಲ ಅವನು. ಇವಾಗ ನೋಡಿ ಆರಾಮಾಗಿ. ಬಟ್ ಟಿಯಾ ಬಂದು ನೋಡಿ ಅವನ ಕೈಕಾಲನ್ನ ಒಳಗನೆ ಇಟ್ಕೊಂಡಿದ್ದಾನೆ. ಬಟ್ ಟಿಯಾದ ಬಂದು ಕೈಕಾಲು ಸ್ವಲ್ಪ ಸಣ್ಣದೇ ಇದೆ, ಚಿಕ್ಕದೇ ಇದೆ. ಬಟ್ ಲಿಯೋ ಬಂದು ಫುಲ್ ಬಿಸಿಲು ಬಂದರೆ ಸಾಕು, ಅವನಿಗೆ ಕೈಕಾಲೆಲ್ಲ ಚೆನ್ನಾಗಿ ಒಣಸ್ಕೊಂಡ್ಬಿಡ್ತಾನೆ. ನೀವು ನೋಡ್ಬೋದು, ಇದೊಂದು ಅದ್ರ ಬಾಕ್ಸಲ್ಲಿ ಒಂದು ಸ್ವಲ್ಪ ಫಿಶ್ ಹಾಕ್ಬಿಟ್ಟು, 1-2-3 ಫಿಶ್ ಹಾಕ್ಬಿಟ್ಟು ಅದ್ರ ಜೊತೆಗೆ 1-2-3 ಫಿಶ್ ಫುಡ್ಡೂ ಇತ್ತು ಒಟ್ಟಿಗೆ. ಬೇಕಾದ್ರೆ ತಿಂದ್ಕೊಳ್ಳಿ ಇಟ್ಟಿರ್ತೀನಿ ನಾನು, ಅಂದರೆ ಬಿಸಿಲು ಕಾಯಿಸೋ ಟೈಮಲ್ಲಿ. ಸ್ವಲ್ಪ ಹೊತ್ತು ಬಿಟ್ಟೆ, ಅವನು ಫಿಶ್ನೆಲ್ಲ ನೋಡಿ ಅವನು ನಿನ್ನೆ ಒಂದು ಟೇಸ್ಟ್ ಸಿಕ್ಕಿತ್ತಲ್ಲ, ಸೊ ಇವತ್ತಂತೂ ಕ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅವನು. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಹೊತ್ತು ನೋಡ್ದೆ. ಸ್ವಲ್ಪ ಫುಡ್ಡೆಲ್ಲ ಅಲ್ಲಿತ್ತು, ಯಾಕಂದರೆ ಹೊರಗಡೆ ಇತ್ತಲ್ಲ. ಹೊರಗಡೆ ಅಂದರೆ ನಾನು ಸ್ವಲ್ಪ ಆ ಕಡೆ ಓಡಾಡ್ತಾ ಇರ್ತೀನಿ. ಮತ್ತು ನನಗೆ ಈ ಥರ ಫಿಶ್ಶು ಎಲ್ಲ ಫುಡ್ ಹಾಕ್ಕೊಡ್ತೀನಿ. ಯಾಕಂದರೆ ಸ್ವಲ್ಪ ಅವನು ವಾಕಿಂಗ್ ಎಲ್ಲ ಮಾಡಿ ಸುಸ್ತಾಗಿರುತ್ತೆ, ಟಯರ್ಡ್ ಆಗಿರುತ್ತಲ್ಲ. ಸೊ ಅವನಿಗೆ ಫುಡ್ ಬೇಕಾಗುತ್ತೆ, ಅದಕ್ಕೆ ಚೆನ್ನಾಗಿ ಹಿಡಿತಾನೆ ಅಂತೇಳಿ ಸ್ವಲ್ಪ ಬಿಸಿಲಲ್ಲೆಲ್ಲ ಕಾಯಿಸಿ ಒಂದು ಸ್ವಲ್ಪ ಓಡಾಡಿಸಿ ಮತ್ತೆ ಅವನಿಗೆ ಈ ಥರ ಫಿಶ್ನ ಹಾಕ್ಕೊಡ್ತೀನಿ. ಆಗ ಅವ್ನು ಚೆನ್ನಾಗಿ ತಿಂತಾನೆ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ. ನೀವು ನೋಡ್ಬೋದು, ಅವ್ನು ಇವಾಗ ಕ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಿಶ್ನ ನೋಡ್ದ, ಎಸ್ಕೇಪ್ ಆಯಿತು. ತಿಂದ್ಬಿಟ್ಟ ನೋಡಿ ಹೆಂಗೆ ತಿಂದ ಅಂತ ಫಿಶ್ನ. ಇದು ಒಂದು ಗಪ್ಪಿ ಫಿಶ್ ಮರಿ ನಾನು ಕೊಟ್ಟಿರೋದಕ್ಕೆ. ಅದರಲ್ಲಿ ಒಂದು ಗಪ್ಪಿ ಫಿಶ್ ಮರಿ ನಾನು ಸ್ವಲ್ಪ ಸುಸ್ತು ಮಾಡಿಕೊಟ್ಟಿದ್ದೆ, ಸ್ವಲ್ಪ ತಿನ್ನೋಕ್ಕೆ ಈಸಿ ಆಗಲಿ ಅಂತ. ಸೊ ನೀವು ಈ ಥರ ಫಿಶ್ನ ಕೊಡ್ತಾಯಿದ್ರೆ ಸ್ವಲ್ಪ ಕಮ್ಮಿ ನೀರಲ್ಲೇ ಕೊಡಿ, ಅಂದರೆ ಅವ್ರಿಗೆ ಕ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫಿಶ್ಗಳು ತುಂಬ ಹುಷಾರಿರುತ್ತೆ, ಸಿಗೋದಿಲ್ಲ ಅದು. ಆಲ್ಮೋಸ್ಟ್ 3 ಫಿಶ್ ಆಲ್ರೆಡಿ ತಿಂದಿದ್ದಾನೆ, ನಿಮ್ದು 2 ಬಾಕಿ ಇದೆ. ಇದೊಂದು ಒಳ್ಳೆ ಪ್ರೋಟೀನ್ ಥರ ಆಗುತ್ತೆ ಅದಕ್ಕೆ. ನಾವು ಜಸ್ಟ್ ಬರೀ ಅದರದ್ದೇ ಫಿಶ್ ಟೋಟಲ್ ಅದೇನು ಅಕ್ವೇರಿಯಂ ಶಾಪಲ್ಲಿ ಕೊಟ್ಟಿರ್ತಾರೆ ಅದನ್ನೇ ಕೊಡೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕದು ಟ್ರೈ ಮಾಡ್ಬೋದು. ಅಂದರೆ ಈ ಥರ ಫಿಶ್ಗಳು ಮತ್ತು ಚಿಕ್ಕ ಚಿಕ್ಕ ಸೊಪ್ಪುಗಳೆಲ್ಲ ಕೊಡ್ಬೋದು. ಇನ್ನು ಸ್ವಲ್ಪ ದೊಡ್ಡದಾಗಬೇಕು, ಆಮೇಲೆ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಈ ಥರ ಚಿಕ್ಕ ಚಿಕ್ಕ ಫಿಶ್ ಎಲ್ಲ ಕೊಟ್ಟರೆ ಸ್ವಲ್ಪ ಗ್ರೋತು ಚೆನ್ನಾಗಿರುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ ಫಿಶ್ಗಳು. ಇದು ಟಾರ್ಟಾಯ್ಸ್ ಬಂದು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಕಮ್ಮಿ ಮಾಡೋಣ ಅಂತೇಳಿ ನೀರನ್ನ ಕಮ್ಮಿ ಮಾಡಿದೆ. ಸೊ ಆವಾಗ ಫಿಶ್ ಬೇಗ ಸಿಕ್ಬಿಡುತ್ತೆ ಅಂತ. ಅದಕ್ಕೆ ನೋಡ್ಬೋದು 2 ಫಿಶ್ ಇದೆ ಲಾಸ್ಟಲ್ಲಿ. ಟ್ರೈ ಮಾಡಿದೆ, ಬಟ್ ಅವುಗಳು ತಪ್ಸ್ಕೊಂಡು ನೋಡ್ಬಿಡುತ್ತೆ. ಅದು ಭಾರಿ ಹುಷಾರಿರುತ್ತೆ ಅವುಗಳು. ನೋಡಿ ಜಸ್ಟ್ ಮಿಸ್ ಅಲ್ಲ, ಹಿಡಿದ್ನ ಜಸ್ಟ್ ಮಿಸ್. ಈ ಥರ ಬಿಡೋದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಈ ಟಾರ್ಟಾಯ್ಸ್ಗಳೆಲ್ಲ. ಸ್ವಲ್ಪ ಸ್ಪೀಡಾಗಿ ಓಡಾಡುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಈ ಥರ ಫಿಶ್ ಎಲ್ಲ ಕೊಟ್ಟರೆ ನೋಡಿ, ನೀವು ನೋಡ್ಬೋದು ಆ ಕಡೆ ಓಡಾಡಿಕೊಂಡು ಹೊರಡೊಂದು ತಿಂದ್ಬಿಟ್ಟು ಒಂದೇ ಪೆಂಡಿಂಗ್ ಇರೋದು. ಅಂದರೆ ಇದು ಈ ಥರ ಫಿಶ್ಗಳನ್ನೆಲ್ಲ ಒಂದು ವೀಕ್ಲಿ ಒನ್ಸ್ ಕೊಡೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ. ಅಂದರೆ ಡೈಲಿ ಕೊಡೋ ಬದಲು ಸೊ ವೀಕ್ಲಿ ಒನ್ಸ್ ಈ ಥರ ಒಂದು
ಫಿಶ್ನೆಲ್ಲ ಕೊಟ್ಟರೆ ಸ್ವಲ್ಪ ಒಳ್ಳೆಯದಾಗುತ್ತೆ, ಅದಕ್ಕೂ ಪ್ರೋಟೀನ್ಗೆಲ್ಲ ಒಳ್ಳೆಯದಾಗುತ್ತೆ. ಯಾಕಂದರೆ ಆಲ್ರೆಡಿ ಫಿಶ್ ಆಗಿರೋದ್ರಿಂದ. ಸೊ ನೀವು ನೋಡು ಅಕ್ವೇರಿಯಂ ಶಾಪಲ್ಲಿ ಅದರದ್ದು ಇದೇ ಬಾಕ್ಸೇ ಬಂದರೆ ಅದನ್ನು ಫಿಶ್ನ ಒಣಗಿಸ್ಬಿಟ್ಟು ಅದರಿಂದ ಫುಡ್ ಮಾಡಿಕೊಡ್ತಾರೆ. ಅದ್ರ ಬದಲು ನಿಮ್ಮಲ್ಲಿ ಏನಾದರೂ ಈ ಥರ ಗಪ್ಪಿ ಫಿಶ್ ಎಲ್ಲ ಇದ್ದರೆ ನಿಮ್ಮದು ಪಾಂಡಲ್ಲೆಲ್ಲ ಇಟ್ಕೊಂಡಿರ್ತೀರಲ್ಲ, ಸೊ ಒಂದೊಂದು ಸ್ವಲ್ಪ ಕೊಡ್ಬೋದು ಇದಕ್ಕೆ. ಅಂದರೆ ಗಪ್ಪಿ ಫಿಶಲ್ಲಿ ಅಂದರೆ ಒಂದೊಂದು ಬಂದು ಒಂದು 50 to 60 ಎಲ್ಲ ಮರಿ ಹಾಕ್ಬಿಡುತ್ತಲ್ವ. ಸೊ ನೀವು ಈ ಥರ ಮನೆಯಲ್ಲೆಲ್ಲ ಸೊಳ್ಳೆ ಬರಬಾರ್ದು ಅಂಥೇಳಿ ಈ ಥರ ಲೋಟಸ್ಗೆಲ್ಲ ಬಿಟ್ಟಿರ್ತೀರಲ್ಲ, ಸೊ ಅದರಲ್ಲಿ ಅದು ಫುಡ್ಡೇ ಬೇಕು ಅಂತಿಲ್ಲ, ಗಪ್ಪಿ ಫಿಶ್ಗಳಿಗೆಲ್ಲ ಆರಾಮಾಗಿ ಬಂದುಬಿಡುತ್ತೆ. ಸೊ ಇದು ಬಂದು ಇವತ್ತಿನ ವೀಡಿಯೋ. ನೀವು ನೋಡ್ಬೋದು ಚೆನ್ನಾಗಿ ಫಿಶ್ ಊಟ ಮಾಡಿದ್ದಾನೆ. ಟಿಯಾನೋ ಒಂದು 2 ಫಿಶ್ ತಿಂದಾಳೆ. ಸೊ ಇವನಂತೂ ಒಂದು 5 ಫಿಶ್ ತಿಂದು ಫುಲ್, ಇವನಿಗೆ ಇನ್ನೂ 4 ಗಂಟೆ ಏನು ಬೇಡ.